ಲಕ್ಷ್ಮಣದೇವಿ ಪರಮಾತ್ಮನ ಹೆಂಡತಿ ಪಾರ್ವತಾದೇವಿ ಸ್ವತಃ ಸೀತಾದೇವಿಯಾಗಿ ಬಂದ ರಾಮನ ಮುಂದೆ ನಿಂತಳು. ಅವಾಗ ರಾಮ ಹೇಳ್ತಾನು, ತಾಯಿ ನೀ ನನ್ನ ಸೀತಾ ಅಲ್ಲ, ನನ್ನ ಸೀತಾನ ಬ್ಯಾರೆ ಅದಾವ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರ, ರಾಮಗ ಬ್ಯಾರೆ ಹೆಣ್ಣು ತಂದು ಗುರುತು ಸಿಕ್ತ, ಪಾರ್ವತಿ ಸೀತಾ ಆಗಿದ ಗುರುತು ಸಿಕ್ತ, ತನ್ನ ಹೆಂಡತಿ ಸೀತಾದೇವಿದು ರಾವಣಾಸುರನತ್ತ ತಂದು ತನಗೆ ಯಾಕೆ ಗುರುತು ಸಿಗಲಿಲ್ಲ? ಕೋಣ ಹಿಡಿಬೇಕಾಗಿತ್ತಲ್ಲ. ಬ್ಯಾರೆ ಹೆಣ್ಣ ಲಕ್ಷ್ಮಣ ತಂದ ಗುರುತು ಸಿಕ್ಕು, ಹೌದಾ? ಮತ್ತ ಪಾರ್ವತಿ ಸೀತಾ ಅದು ಗುರುತು ಸಿಕ್ಕ, ತನ್ನ ಹೆಂಡತಿ ಸೀತಾದೇವಿಯನ್ನ ಲಂಕಾಪಟ್ಟಣದಾಗ ರಾವಣಾಸುರ ಇಟ್ಟನತ್ ಯಾಕೆ ಗುರುತು ಸಿಗಲಿಲ್ಲ? ಗುರ್ತಾ ಹಿಡ್ದಾನ ಯಾರ? ಹನುಮಪ್ಪ ಹೋಗಿ ಗುರ್ತಾ ಹಿಡ್ದಾನು. ಅವಾಗ ರಾಮ ಯುದ್ಧಕ್ಕೆ ಹೋಗ್ಯಾನ್ರಿ. ಅವಾಗ ಗೊತ್ತಿಲ್ಲಾರ್ದು ಇವಾಗ ಹೆಂಗ ಗೊತ್ತ ಅತ್ ನಂದೊಂದಿದ ಪ್ರಶ್ನೆ. ಜಗತ್ತಿನ ಎಲ್ಲಾರು ಜಗತ್ತಿನೊಳಗೆ ಬಾಲ ಬ್ರಹ್ಮಚಾರಿ ಅಂತ ಹೆಸರನ್ನು ಓದಿರ್ತಾರೋ, ಆ ಬಾಲ ಬ್ರಹ್ಮಚಾರಿ ಅನ್ಬೇಕಾರ ಹನುಮಪ್ಪಗೇನು ಹೇಳ್ತಿ ಅದಾಳು ಇಲ್ಲಿ ಬರ್ತೈತಿ ಕಕ್ಕ, ಇಲ್ಲಿ ಬರ್ತೈತಿ. ಅದ್ರ ಸ್ಟಾಪ್ ಬರಮಟ್ಟ ಅದ್ಯಾಂಗ ನಿಂದಿರ್ತೈತಿ. ಹೌದಾ? ಮಗ ಹುಟ್ಟಬೇಕಾರ ಮಗನ ಸುದ್ದಿ ಬ್ಯಾರೆ ಐತಿ. ಮಾಡಕೊಂದು ಹೆಂಡತಿಗೆ ಮಗ ಹುಟ್ಟಿಲ್ಲ, ಮಗ ಮಕರ ಧ್ವಜ ಹುಟ್ಟಿದ್ದ ಬ್ಯಾರೆ, ಮೊಸಳಿ ಹೊಟ್ಟಿಲೆ ಹುಟ್ಟಿದ ಮಗ. ಗಪ್ಪ ಅಯ್ಯ ಅನ್ಬೇಡ, ಗಪ್ಪ. ಇಬ್ರು ನೀವು ಬಾಯಾಗ ನಾಲಿಗೆ ಇಟ್ಕೊಂಡು ಅಡ್ಡ ಬರ್ಲಾರ್ದ ಇದ್ರಿ ಪಾಡಕತ್. ಮತ್ತ ಮೊದಲು ನಿಮಗೆ ಹೇಳ್ತಾನ, ಅವ ಕಾಕ ಏನತ್ತಾನು, ಅಲ್ಲಿ ಹಂಗ ಹುಟ್ಟಿದವ, ಹೆಂಗ್ ಹುಟ್ಟಿದ? ಹೌದಾ? ನಿವಾರಣೆ ಕೇಳ, ಸಮಾಧಾನ ಕೇಳ, ಜಗ್ಗಿ ಆಡಬೇಡ ಬಾ. ಹೌದಾ? ಬಾಲ ಬ್ರಹ್ಮಚಾರಿ ಹುಟ್ಟಿದ್ರು, ಹನುಮಪ್ಪನ ಮಕರ ಧ್ವಜ ಮಗ ಹುಟ್ಟ್ಯಾನ. ಹೆಂಗ ಹುಟ್ಟಿದ ನಮ್ಮ ಕಾಕ ಒಂದು ಪ್ರಶ್ನೆ ಪಾತಿ ಕೇಳಿದ್ರ, ಹನುಮಪ್ಪ ಸಮುದ್ರವನ್ನು ಹಾರಿ ಹೊಂಟಿದ್ದ. ಸಮುದ್ರವನ್ನು ಹಾರಿ ಹೋಗುವತ್ತಿನ ದೇವಯಾಮಿನಿ ಅನ್ನತಕ್ಕಂತ ಹೆಣ್ಣು ಮಗಳು ಮೊಸಳಿಯಾಗಿ ನೀರಿನೊಳಗೆ ಕೂತಿದ್ರು. ಆವಾಗ ಹನುಮಪ್ಪನ ಬೆವರ ಹನಿ ಮೊಸಳಿ ಬಾಯಾಗ ಬಿತ್ತು, ಮಕರ ಧ್ವಜ ಕೂಸು ಹುಟ್ಟಿತು. ಮುಗಿತು. ಮತ್ತೇನಾರು ಐತೆ ಕಕ್ಕ? ಅದಕ್ಕೇನೈತಿ, ಸಂಶಯ ಬಂದದ ನಿವಾರಣೆ ಮಾಡೋದಿರ್ತೈತಿ. ನನಗೆ ತಿಳಿದಿದ್ರು ಮುಂದಿರು ಗಾಡಿಯವರ ಕೇಳಂದಾರ, ಕಡಿಕ ನನಗೆ ತಿಳಿದಿದ್ರು ನಿನ್ನರ ಕೇಳ್ತೀನಿ. ಅದಕ್ಕೇನೈತಿ, ಹೌದಾ? ಅದಕ್ಕೆ ವಿಚಾರ ಇಲ್ಲಿ ನಂದು ಒಂದು ಪ್ರಶ್ನೆ ಐತಿ, ಇದನ್ನ ಹಂಗ ಬಿಡಂಗಿಲ್ಲ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರ, ಹನುಮಪ್ಪ ಏನು ಗುಡ್ಡ ಹಾರಿ ಬರಾಕತ್ತಿದಲ್ಲ, ಮೊಸಳಿ ಬಾಯ ಬೆವರಣಿ ಬೀಳೋಕ್ಕಿಂತ ಮೊದಲು ಎಷ್ಟೋ ಬೆವರಣಿ ಗುಡ್ಡದಾಗ ಬಿದ್ದಾವ. ಅಲ್ಯಾ ಕೂಸ್ ಹುಟ್ಟಲಿಲ್ಲ, ಮಂದ ಸಮುದ್ರದಾಗ ಬಂದ. ಗಪ್ ಗಗ ನೀ ಹಂಗ ಅಂದಂದು ಓಡುದಲ್ಲ. ಮತ್ತೆ ಹೆಂಗ್ ಹುಟ್ಟಿದ? ಗಪ್ ಸುಂದರ. ಮತ್ತೆ ಹೆಂಗ್ ಹುಟ್ಟಿದ? ಮನ್ನಿ ಅಲ್ಲತ್ತಿಲ್ಲ, ಹೆಂಗ ಅಲ್ಲತ್ತಿ? ನಾ ಏನು ಮಾತಾಡತ್ತಲ್ಲ ಹಿಂಗ ಬುಕ್ಕ ಕೊಡಾಕ ನಾ ತಯಾರ. ಹಿರಿಯಾರ ಬೆವರ ಹನಿ ಒಳಗನ ಬೆವರ ಹನಿ ಹನುಮಪ್ಪ ಸೀಟುಗಳಾಗ ದೇವಯಾಮಿನಿ ಅನ್ನತಕ್ಕಂತ ಹೆಣ್ಣು ಮಗಳ ಮೊಸಳೆಯಾಗಿ ಕೂತ ಅದನ್ನು ಕುಡಿದ ಬಳಿಕ ಮಕರ ಧ್ವಜ ಹುಟ್ಟ್ಯಾನ ಅನ್ನುವಂಗ ರಾಮಾಯಣದೊಳಗೆ ಬರೆದಿರ್ತಕ್ಕಂತ ಬುಕ್ಕ ಕೊಡಾಕ ನಾ ತಯಾರ. ಬೆವರ ಹನಿದಿಂದ ಹುಟ್ಟಿಲ್ಲ ಅಂದಿ, ಎದರಾಗ ಹುಟ್ಟ್ಯಾನ ಬೇಕಾದ್ರೆ ನೀ ಬಂದು ಮೈಕಿ ಹೇಳ್ಬೇಕಾಕತಿ. ಕರ್ಕೊಂಬರಿ, ಹೇಳ್ಬರಿ. ಈಗ ನಮ್ಮ ತಪ್ಪಾಗಿದ್ರೆ ನಿಮ್ದು ಏನಂತ ಹೇಳ್ಬರಿ. ನಾವೇನು ಓದ್ಕೊಂಡಿ ಅದನ್ನ ಹೇಳಾಕತ್ತೇ ಇದೀರಿ.